ನಮ್ಮ ರಾಜ್ಯದಲ್ಲಿ ಆಡಳಿತ ಕುಸ್ತಿರತಕ್ಕಂಥದ್ದು, ಅರಾಜಕತೆ ತಾಂಡವ ಆಡ್ತಾ ಇರತಕ್ಕಂಥದ್ದು, ಅಡ್ಮಿನಿಸ್ಟ್ರೇಷನ್ನು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಡೆದಿರತಕ್ಕಂಥ ಈ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲು ತುಳಿತ ಪ್ರಕರಣನೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಏಕೆಂದರೆ ಈ ರಾಜ್ಯವನ್ನು ಆಳುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪೊಲೀಸ್ ಅಧಿಕಾರಿಗಳು ತನಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ, ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳೋ ಮಟ್ಟಕ್ಕೆ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ. ಈ ಒಂದು ಘಟನೆಗೆ ಅಮಾಯಕ ಜೀವಗಳು ಇವತ್ತು 11 ಜನ ಬಲಿಯಾಗಿರತಕ್ಕಂಥದ್ದು. ಈ ವಿಜಯೋತ್ಸವವನ್ನು ಆಚರಣೆ ಮಾಡೋಕ್ಕೆ ಅಷ್ಟು ಆತರ ಏನಿತ್ತು? ಇಂದಿನ ಹಲವಾರು ಈ ಒಂದು IPL ಮ್ಯಾಚ್ಗಳ ವಿಜಯೋತ್ಸವ ಇರ್ಬೋದು, ಭಾರತ ದೇಶ ವರ್ಲ್ಡ್ ಕಪ್ಪಲ್ಲಿ ಗೆದ್ದಾಗೂ ಕೂಡ 5 ದಿವಸ ಬಿಟ್ಟು ವಿಜಯೋತ್ಸವವನ್ನು ಆಚರಣೆ ಮಾಡಿರತಕ್ಕಂಥ ಘಟನೆಗಳನ್ನು ನಾವು ನೋಡಿದ್ದೀವಿ. ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು 3 ಜನ ಕೂಡ ಇವತ್ತು ಒಬ್ಬರಿಗೊಬ್ಬರು ಕಮ್ಯುನಿಕೇಷನ್ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು. ಇವತ್ತು ಉಪಮುಖ್ಯಮಂತ್ರಿಗಳು ರಾಮನಗರಲ್ಲಿ ಅವರೇ ಕರೆ ಕೊಟ್ಟು ಈ ಥರ ವಿಜಯೋತ್ಸವ ಮಾಡ್ತಾ ಇದ್ದೀವಿ, ಎಲ್ಲರೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ ಅಂತ ನೀವು ಯಾಕೆ ಕರೆ ಕೊಟ್ರಿ? ಇವತ್ತು ಪೂರ್ವಭಾವಿ ಸಿದ್ಧತೆಯೇ ಇಲ್ಲ, ನಾವು ಭದ್ರತೆ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿ ಈ ವಿಧಾನಸಭಾ ಭದ್ರತೆಯ ಡೆಪ್ಟಿ ಕಮಿಷನರ್ ಅವ್ರಿಗೆ ಹೇಳಿದ ಮೇಲೆ, ಅವರು ಪತ್ರ ಬರೆದ ಮೇಲೂ ಕೂಡ ಯಾವ ಒಂದು ವ್ಯವಸ್ಥೆನೂ ಇಲ್ಲದೆ ತಾವು ಏನಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದಿರಿ? ಲಕ್ಷಾಂತರ ಅಭಿಮಾನಿಗಳು, RCB ಅಭಿಮಾನಿಗಳು ಅಲ್ಲಿ ಬರುವಂಥ ಕರೆ ಕೊಟ್ಟಿದ್ದು ನೀವೇ ಅಲ್ವಾ? ಆ ಟ್ರೋಫಿಗೆ ಇಟ್ಕೊಂಡು ಮುದ್ದು ಮಾಡಿ ಏನೋ ನೀವು ಯಾರೂ ಮಾಡಿದಿರತಕ್ಕಂಥ ಸಾಹಸ ನೀವು ಮಾಡಿದ್ದೀರ ಅಂತ ಹೇಳಿ ಎಲ್ಲರಿಗೂ ಕೂಡ ಸಂದೇಶ ಕೊಟ್ಟಿದ್ದು ನೀವೇ ಅಲ್ವಾ? ಇಷ್ಟೆಲ್ಲ ಮಾಡಿದ ಮೇಲೆ ಕೂಡ ಗೃಹ ಸಚಿವರು, ಪೊಲೀಸ್ ಇಲಾಖೆಯ ಮುಖ್ಯಸ್ಥರು, ನೀವು ಈ ಒಂದು ಇಲಾಖೆಯನ್ನು ನಿಭಾಯಿಸುವಂಥ ಅನುಭವ ಇರತಕ್ಕಂಥ ಮಂತ್ರಿಗಳು ನೀವಿದ್ದೀರಿ. ನಿಮಗೂ ಕೂಡ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತೀರಿ. ಹಂಗಿದ್ದ ಮೇಲೆ ನೀವು ಈ ಜಾಗದಲ್ಲಿ ಮುಂದುವರಿಲಿಕ್ಕೆ ಯಾವ ನೈತಿಕತೆ ಇದೆ ನಿಮಗೆ? ಮುಖ್ಯಮಂತ್ರಿಗಳು ಹೇಳ್ತಾರೆ ಆಡಳಿತ ವ್ಯವಸ್ಥೆ ಕುಸ್ತಿದೆ ಅಂತೇಳಿ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಅವರು ಕೂಡ ಆ ಜಾಗದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಅವರು ರಾಜೀನಾಮೆ ಕೊಡಲೇಬೇಕು ಮುಖ್ಯಮಂತ್ರಿಗಳು, ಅವರೇ ಒಪ್ಕೊಂಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗೋದ್ರಿಂದ ಹಿಡಿದು ಈ ವಿಧಾನಸಭಾ ಆವರಣದಲ್ಲಿ ಈ ಕಾರ್ಯಕ್ರಮ ಮಾಡೋದ್ರಿಂದ ಹಿಡಿದು ಯಾವುದೇ ಒಂದು ಅನುಮತಿನೂ ಇಲ್ಲದೆ ನೀವು ಯಾವ ಒಂದು ಮಟ್ಟಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಿದಿರಿ? ನೀವು ರಾಮನಗರಲ್ಲಿದ್ದಾಗ ಏನು ಮಾತಾಡಿದಿರಿ? ಇಲ್ಲಿ ಬಂದ ಮೇಲೆ ಏನಾಯಿತು? 3-4 ಜನ ಸತ್ತೋಗಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತೀರಿ, ಆ ವಿಜಯೋತ್ಸವದಲ್ಲಿ ಭಾಗವಹಿಸ್ತೀರಿ. ಇವತ್ತು ಹತ್ಯೆಕಾಂಡ ನಡೀತಾ ಇದೆ ಈ ರಾಜ್ಯದಲ್ಲಿ. ಈ ಹತ್ಯೆ ಮಾಡಲಿಕ್ಕೆ ಇವತ್ತು ಈ ಸರ್ಕಾರನೇ ಹೊಣೆಯಾಗಿರತಕ್ಕಂಥದ್ದು. ನೀವು ಏನೇ 25 ಲಕ್ಷ ಕೊಡಿ, 50 ಲಕ್ಷ ಕೊಡಿ, ಎಷ್ಟೇ ಕೊಡಿ ಸ್ವಾಮಿ, ಆ ಒಂದು ಮಕ್ಕಳನ್ನು ಹೆತ್ತಿರತಕ್ಕಂಥವ್ರ ಜೀವ ಹೋದ ಮೇಲೆ ಮತ್ತೆ ವಾಪಸ್ ಬರುತ್ತಾ? ನಿಮ್ಮ ದುಡ್ಡನ್ನ ಇಟ್ಕೊಂಡು ಏನು ಮಾಡಬೇಕು? ಅವರು ಮಾತಾಡಿದ್ರೆ ಹೇಳ್ತೀರಿ ಪ್ರಯಾಗ್ರಾಜಲ್ಲಿ ಕುಂಭಮೇಳದಲ್ಲಿ ಏನು ಅಲ್ಲಿ ಆಗಿಲ್ವಾ ಕಾಲು ತುಳಿತದಲ್ಲಿ ಅಂತ ಹೇಳ್ತೀರಿ. ಅಲ್ಲಿ ಯಾರು ಮಾಡಿದ್ದು? ನೀವು ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಇವತ್ತಿಲ್ಲಿ ನಡೆದಿರತಕ್ಕಂಥದ್ದು ವಿಧಾನಸೌಧದಲ್ಲಿ, ಅಲ್ಲಿ ಆಗಿರತಕ್ಕಂಥದ್ದು ಏನು ಕೋಟ್ಯಾಂತರ ಜನರು ಬಂದಿದ್ದಾರೆ. ಇದು ನಿಮ್ಮದೆಲ್ಲ ಪ್ಲ್ಯಾನ್ ಇತ್ತಲ್ಲ, ಹೇಗೆ ಮಾಡಬೇಕು ಅಂತೇಳಿ 1-2 ದಿನ ಬಿಟ್ಟು ಪೂರ್ವಭಾವಿ ಸಭೆ ಕರೆದು ಅಧಿಕಾರಿಗಳ ಅನುಮತಿ ಪಡೆದು ಎಲ್ಲವನ್ನು ಕೂಡ DPR ಕಡೆ ಎಲ್ಲ ಚರ್ಚೆ ಮಾಡಬೇಕಾದ ವ್ಯವಸ್ಥೆ ಕೂಡ ಆಗಿಲ್ಲ ನಿಮ್ಮ ಕೈಯಲ್ಲಿ. ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಒಂದು ಹೆಣ್ಣುಮಗಳು
ಅಳ್ತಾ ಇದ್ರು, ನೋಡ್ತಾ ಇದ್ದೆ ಟಿ ವಿಯಲ್ಲಿ. ನಾನು ಕೂಡ ದೇಶದಲ್ಲಿ ಇರಲಿಲ್ಲ, ವಿದೇಶಕ್ಕೆ ಹೋಗಿದ್ದೆ. ನಾನು ನಿನ್ನೆನೇ ಬಂದಿದ್ದು. ನಾನು ನೋಡಿದ ತಕ್ಷಣ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಏನಪ್ಪ, ನಮ್ಮ ರಾಜ್ಯದಲ್ಲಿ ಇಂಥ ಒಂದು ದುರ್ಘಟನೆ ನಡೀತಾ ಇದೆ, ದುರಾಡಳಿತ ನಡೀತಾ ಇದೆ, ನಾವು ಎಲ್ಲಿದ್ದೀವಿ? ನಮಗೆ ಇದು ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ಈ ಒಂದು ಘಟನೆ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದು ಮರೆಯಲಾರದ ಘಟನೆ. ಇದನ್ನು ಯಾರೂ ಕೂಡ ಇದನ್ನು ಒಪ್ಪುವಂಥ ಕೆಲಸ ಆಗಲ್ಲ. ಬಹುಶಃ ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್, ಯಾರು ನಾವು ಈಗ ರಾಹುಲ್ ಗಾಂಧಿಯವ್ರನ್ನ ಏನು ಅಂದ್ಕೊಂಡಿದ್ದೀವಿ, ಅವರು ತಕ್ಷಣ ಇದ್ರ ಕಡೆ ಏನು ಹೇಳ್ತಾರೆ ಅನ್ನೋದನ್ನು ನಮ್ಮ ರಾಜ್ಯದ ಜನರಿಗೆ ಹೇಳಬೇಕು.